ತಂದೆ ಒಬ್ಬನೇ ತಂದೆ, ಬ್ರಹ್ಮರಥದಲ್ಲಿ ಶಿವ ತಂದೆ. ಕಂಬೈನ್ ರೂಪದ ಸನ್ಮುಖ ಅನುಭವ ಇದೇ ಸಂಗಮ ಯುಗದ ವರದೆ. ಸಂಶಯವಿಲ್ಲ, ನಿಶ್ಚಯವಿದೆ, ಬುದ್ಧಿ ಸದಾ ಸಮ್ಮುಖದಲ್ಲಿ. ಓಂ ಶಾಂತಿ, ಓಂ ಶಾಂತಿ. ಮಧುರ ಮಕ್ಕಳೇ ತಂದೆ ಹೇಳುತ್ತಾರೆ, ಬ್ರಹ್ಮರಥವಾಗಿದ್ದಾರೆ. ಶಿವ ತಂದೆಯು ಬ್ರಹ್ಮ ತಂದೆಯು ಒಟ್ಟಿಗೆ ಪಾತ್ರ ನಿರ್ವಹಿಸುತ್ತಾರೆ. ಭೃಕುಟಿಯ ಮಧ್ಯದಲ್ಲಿದೆ ವಾಸ, ಆತ್ಮವೂ ಅಲ್ಲಿ ತಂದೆಯೂ ಅಲ್ಲಿ. ಮೇಲಲ್ಲ ದೂರದಲ್ಲ, ಇಲ್ಲಿ ಸಮ್ಮುಖದಲ್ಲೇ ಇದ್ದಾರೆ ತಂದೆ. ನನ್ನನ್ನು ನೆನಪು ಮಾಡಿರಿ ಎಂದು ಬ್ರಹ್ಮ ಮುಖದಿಂದಲೇ ಬೋಧನೆ. ಇದರಲ್ಲಿ ಸಂಶಯ ಬಂದರೆ ಮಾಯ ಕ್ಷಣದಲ್ಲಿ ಮುಖ ತಿರುಗಿಸುತ್ತದೆ. ಒಬ್ಬ ತಂದೆ ಒಂದು ನಿಶ್ಚಯ, ಸಮ್ಮುಖ ಅನುಭವದ ಯೋಗ. ಸಂಶಯ ಬಂತು ಅಂದರೆ ಮಾಯೆಯ ಕೈಯಲ್ಲಿ ಸೋಲು. ದುಃಖ ಬಂದಾಗ ಮನುಷ್ಯರು ತಪ್ಪು ಯುಕ್ತಿ ರಚಿಸುತ್ತಾರೆ. ದೇಹ ಸಮಾಪ್ತಿ ಮಾಡಿದರೆ ದುಃಖದಿಂದ ಮುಕ್ತಿ ಎಂದು ಭಾವಿಸುತ್ತಾರೆ. ಆದರೆ ಇದಕ್ಕಿಂತ ದೊಡ್ಡ ಪಾಪವೇ ಇಲ್ಲ, ಇದು ಮಹಾಪಾಪ ಎಂದು ತಂದೆ ಎಚ್ಚರಿಕೆ. ದೇಹ ಬಿಟ್ಟರೆ ಮುಕ್ತಿಯಲ್ಲ, ಇನ್ನೂ ಅಧಿಕ ದುಃಖದ ಬಂಧನೆ. ಇದು ಅಪಾರ ದುಃಖದ ಪ್ರಪಂಚ, ಅಲ್ಲಿ ಅಪಾರ ಸುಖಧಾಮ. ತಂದೆಯು ಬಂದಿದ್ದಾರೆ ಮಕ್ಕಳನ್ನು ದುಃಖದಿಂದ ಸುಖದ ಕಡೆಗೆ ಕರೆದುಕೊಳ್ಳಲು. ಮಾಯೆ ಎಷ್ಟು ಶಕ್ತಿಶಾಲಿ ಎಂದರೆ ಮಹಾರಥಿಗಳನ್ನು ನುಂಗಿ ಬಿಡುತ್ತದೆ. ದೇಹಾಭಿಮಾನ ಬಂದ ಕಣದಲ್ಲಿ ಮೇಲಿಂದ ಕೆಳಗೆ ಬೀಳಿಸಿ ಬಿಡುತ್ತದೆ. ಮುಟ್ಟಿದರೆ ಮುನಿಯಾಗಬೇಡಿ, ಆಸುರಿ ಮಾತು ಚಲನೆ ಬಿಡಿ. ದೈವಿ ಗುಣಗಳನ್ನು ಧರಿಸಿ ತಮ್ಮ ಚಲನೆಯನ್ನು ಶುದ್ಧಗೊಳಿಸಿ. ಅರ್ಧಂಬರ್ಧ ಸ್ಥಿತಿಯಲ್ಲಿ ಇರುವವರನ್ನು ಮಾಯ ಖಂಡಿತ ಸೋಲಿಸುತ್ತದೆ. ಆದ್ದರಿಂದ ಸಂಪೂರ್ಣ ನಿಶ್ಚಯದಿಂದಲೇ ಪುರುಷಾರ್ಥದ ವೇಗ ಹೆಚ್ಚಿಸಬೇಕು. ಮಾಯಾಜೀತ, ಪ್ರಕೃತಿ ಜೀತ, ಶ್ರೇಷ್ಠಾತ್ಮನ ಗುರುತು. ಸ್ವಕಲ್ಯಾಣದಿಂದ ವಿಶ್ವ ಕಲ್ಯಾಣ, ಇದೇ ನಮ್ಮ ಸ್ವರೂಪ. ಯಾರು ಅನೇಕರ ಸೇವೆ ಮಾಡುವರೋ ಅವರೇ ತಂದೆಗೆ